ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ಅಕ್ಕಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಸರ್ಕಾರದ ಮಹತ್ವಾಕಾಂಕ್ಷಿ ಎತ್ತಿನಹೊಳೆ ಯೋಜನೆಯ ಅವಾಂತರ ಬಯಲು ಸೀಮೆಗೆ ಬಿಡುವ ಮೊದಲು ಹೇಮಾವತಿಗೆ ಹರಿದ ನೀರು. ಎತ್ತಿನಹೊಳೆ ಯೋಜನೆ ನೀರು ಹರಿದ ಪರಿಣಾಮ ಭೂಕುಸಿತ, ನೀರು ಹರಿದ ಪರಿಣಾಮ ರಸ್ತೆ ತೋಟಗಳು ಸಂಪೂರ್ಣವಾಗಿ ನಾಶವಾಗ್ಬಿಟ್ಟಿದೆ. ಸಕಲೇಶಪುರ ತಾಲೂಕಿನ ದೊಡ್ಡ ನಗರದಲ್ಲಿರುವಂತಹ ಪಂಪಿಂಗ್ ಯಾರ್ಡ್ 110 ಕ್ಯೂಸೆಕ್ ನೀರನ್ನ ಪ್ರಾಯೋಗಿಕವಾಗಿ ಕಾಲುವೆಗೆ ಹರಿಸಲಾಗಿತ್ತು. ಆದರೆ ಸರಿಯಾಗಿ ಕಾಲುವೆ ನಿರ್ಮಿಸದ ಕಾರಣ ಹೊಲಕ್ಕೆ ನುಗ್ಗಿದ್ದ ನೀರು ರೈತರ ಹೊಲಗದ್ದೆ ಕೃಷಿ ಜಮೀನುಗಳಿಗೆ ನುಗ್ಗಿದ ಎತ್ತಿನಹೊಳೆ ನೀರು. ದೊಡ್ಡ ನಗರ ಬಳಿ ಇರುವಂತಹ ಎತ್ತಿನಹೊಳೆ ಪಂಪಿಂಗ್ ಡಂಪಿಂಗ್ ಯಾರ್ಡ್ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ದೊಡ್ಡ ನಗರ 110 ಕ್ಯೂಸೆಕ್ ನೀರನ್ನ ಪ್ರಾಯೋಗಿಕವಾಗಿ ಕಾಲುವೆಗೆ ಹರಿಸ್ಬಿಟ್ಟಿದ್ದಾರೆ. ಸರಿಯಾಗಿ ಕಾಲುವೆ ನಿರ್ಮಿಸಿಲ್ಲ. ಆ ಕಾರಣಕ್ಕೆ ಹೊಲ ಗದ್ದೆಗಳಿಗೆಲ್ಲ ನೀರು ನುಗ್ಬಿಟ್ಟಿದೆ. ಈಗೆಲ್ಲ ನೋಡಿದ್ರು ನೀರು ನೀರು ನೀರು. ರೈತರ ಕೃಷಿ ಜಮೀನೆಲ್ಲ ನೀರಿಂದ ಆವೃತವಾಗ್ಬಿಟ್ಟಿದೆ. ಇದರಿಂದ ಸಾಕಷ್ಟು ರೀತಿಯಾದಂಥ ಸಮಸ್ಯೆಯನ್ನು ಎದುರಿಸಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಹಾಸನ ಜಿಲ್ಲೆ ಸಕಲೇಶಪುರದಲ್ಲಿ ಈ ರೀತಿಯಾಗಿ ಆಗಿರೋದು. ಇದು ಸರ್ಕಾರದ ಮಹತ್ವಾಕಾಂಕ್ಷೆಯ ಎತ್ತಿನಹೊಳೆ ಯೋಜನೆ. ಬಯಲುಸೀಮೆಗೆ ಬಿಡುವ ಮೊದಲು ಹೇಮಾವತಿಗೆ ನೀರನ್ನು ಹರಿಸಿದ್ದಾರೆ. ಸೊ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿಸಿರುವಂಥ ಹಿನ್ನೆಲೆಯಲ್ಲಿ ಎಲ್ಲ ಕಡೆಯಲ್ಲೂ ನೀರು ಆವರಿಸ್ಕೊಂಡ್ಬಿಟ್ಟಿದೆ. ರಸ್ತೆ, ಸೇತುವೆ, ಜಮೀನು ಎಲ್ಲ ಕಡೆಯಲ್ಲೂ ಕೂಡ ನೀರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಒಂದಷ್ಟು ಅವಾಂತರಗಳು ಸೃಷ್ಟಿ ಆಗಿದೆ ಇದಕ್ಕೆ ಸದ್ಯಕ್ಕೆ ಎಲ್ಲೆಲ್ಲಿ ಏನೇನು ಸಿಚುವೇಶನ್ಸ್ ಇದೆ? ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ದೊಡ್ಡ ನಗರದ ಬಳಿ ಬಯಲು ಸೀಮೆಗೆ ನೀರನ್ನು ಹರಿಸಲು ಅಲ್ಲಿ ಪಂಪಿಂಗ್ ಮತ್ತೆ ಡಂಪಿಂಗ್ ಯಾರ್ಡ್ ಅನ್ನು ಮಾಡಲಾಗಿತ್ತು. ಪ್ರಾಯೋಗಿಕವಾಗಿ ಸುಮಾರು 110 ಕ್ಯೂಸೆಕ್ ನೀರನ್ನ ಬಯಲು ಸೀಮೆಗೆ ತಲುಪಲಿಕ್ಕೆ ಅಂತ ನೀರನ್ನು ಪ್ರಾಯೋಗಿಕವಾಗಿ ಹರಿದು ಬಿಡುವಂತಹ ಸಂದರ್ಭದಲ್ಲಿ ಅಲ್ಲಿ ಕಾಲುವೆ ಸರಿಯಾಗಿ ನಿರ್ಮಿಸದಂತಹ ಹಿನ್ನೆಲೆ ಅಲ್ಲಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿರ್ತಕ್ಕಂಥದ್ದು. ರೈತರ ಹೊಲ ಗದ್ದೆ ಜಮೀನ್ ಮೇಲೆ ಈಗಾಗಲೇ ಸಾಕಷ್ಟು ನೀರು ಹರಿದಿದೆ. ಜೊತೆಗೆ ಸುಮಾರು 50 ಎಕರೆ ಪ್ರದೇಶದಲ್ಲಿ ಸಂಪೂರ್ಣವಾಗಿ ನೀರು ನಿಂತಿರುವಂತದ್ದು. ಜೊತೆಗೆ ಅಲ್ಲಿ ಸಂಪೂರ್ಣ ನೋಡ್ಬೋದು ಆ ದೃಶ್ಯಾವಳಿಗಳಲ್ಲಿ ಅಲ್ಲಿ ನೀರು ಹರಿತಾ ಇರುವಂತಹ ಹಿನ್ನೆಲೆಯಲ್ಲಿ ಸ್ಥಳದಲ್ಲಿ ಭೂಕುಸಿತ ಉಂಟಾಗಿದೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. ಒಂದು ಯಾವಾಗ ನೀರಿನ ರಭಸ ಹೆಚ್ಚಾಗುತ್ತೆ, ರೈತರ ಕೃಷಿ ಜಮೀನುಗಳಿಗೆ ನೀರು ನುಗ್ಗುತ್ತೆ, ಅಂತಹ ಸಂದರ್ಭದಲ್ಲಿ ಅಲ್ಲಿನ ಅಧಿಕಾರಿಗಳು ಆ ನೀರನ್ನ ಅಂದ್ರೆ ಕಾಲುವೆಗೆ ಹರಿದೋಗ್ತಿದ್ದಂತಹ ನೀರನ್ನ ನೇರವಾಗಿ ಹೇಮಾವತಿ ನದಿಗೆ ತಿರುಗಿಸಿರುವಂತಹ ದೃಶ್ಯಗಳು ಈಗಾಗಲೇ TV5ಗೆ ಲಭ್ಯವಾಗಿರ್ತಕ್ಕಂಥದ್ದು. ಬಯಲುಸೀಮೆಗೆ ಸುಮಾರು 6 ಜಿಲ್ಲೆಗೆ ಕುಡಿಯುವ ನೀರನ್ನ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಅಂತಲೂ ಕೂಡ ಹೇಳಲಾಗುತ್ತೆ. ಸ್ವತಃ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಕೂಡ ಬಂದು ಅದನ್ನ ಉದ್ಘಾಟನೆ ಮಾಡಿ ಪ್ರಾಯೋಗಿಕವಾಗಿ ನೀರನ್ನು ಹರಿಯುವಂತಹ ಕೆಲಸಕ್ಕೆ ಕಳೆದ ವರ್ಷ ಮಾಡಿದ್ರು. ಆದ್ರೆ ಕೆಲಸ ಸರಿಯಾಗಿ ಅವೈಜ್ಞಾನಿಕವಾಗಿ ಮಾಡಿದಂತಹ ಹಿನ್ನೆಲೆಯಲ್ಲಿ ನೀರು ಕಾಲುವೆಯಲ್ಲಿ ಹರಿದೇ ಇರುವಂತಹ ಹಿನ್ನೆಲೆಯಲ್ಲಿ ಈಗ ಸದ್ಯಕ್ಕೆ ಅಲ್ಲಿಂದ ಬರ್ತಕ್ಕಂತಹ ಮಲೆನಾಡು ಭಾಗದಿಂದ ಬರ್ತಕ್ಕಂತಹ ನೀರನ್ನ ಹೇಮಾವತಿ ನದಿಗೆ ಹರಿಬಿಡ್ಲಾಗ್ತಾ ಇರುವಂತದ್ದು. ಒಟ್ಟಾರೆ ಅಲ್ಲಿ ಸಾಕಷ್ಟು ವಿರೋಧ ಕೂಡ ವ್ಯಕ್ತವಾಗಿರ್ತಕ್ಕಂಥದ್ದು. ಸ್ಥಳೀಯ ಶಾಸಕರಾಗಿರ್ಬೋದು, ಸ್ಥಳೀಯ ರೈತರಾಗಿರ್ಬೋದು, ಎಲ್ಲರೂ ಕೂಡ ಈ ದೃಶ್ಯಕ್ಕೆ ಈ ಘಟನೆಗೆ ಸಾಕಷ್ಟು ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ನೀತಿ. ಥ್ಯಾಂಕ್ ಯು ಪ್ರಕಾಶ್, ತಮ್ಮ ಡೀಟೇಲ್ಸ್.